ಗಂಡನನ್ನು ಕಳೆದುಕೊಂಡು ಯಶೋದಮ್ಮನಿಗೆ ಇದ್ದ ಒಬ್ಬ ಗಂಡು ಮಗ ಆಸರೆ ಆಗ್ತಾನೆ. ತಂಗಿಗೆ ಮದುವೆ ಮಾಡಿ ತನ್ನ ಜವಾಬ್ದಾರಿ ನಿಭಾಯಿಸ್ತಾನೆ ಅಂತ ಅಂದುಕೊಂಡ ತಾಯಿ. ಆದರೆ ಮದುವೆ ಮಾಡಿಕೊಂಡ ಮಗ ಹೆಂಡತಿಯ ಮಾತು ಕೇಳಿ ತಾಯಿ ತಂಗಿಯನ್ನು ಹೊರಹಾಕಿದ. ಮನಸ್ಸು ಕೂಡ ಜಾರದಂತೆ ನಾನು ಊರು ಬಿಟ್ಟು ಮಹಾನಗರಿಗೆ ಪಾದವಿಟ್ಟಾಗ ನನ್ನ ಕೈಯಲ್ಲಿ ಇದ್ದದ್ದು ಒಂದು ಕಿಟ್ ಬ್ಯಾಗು, ಬ್ಯಾಗ್ನಲ್ಲಿ ಒಂದು ಜೊತೆ ಬಟ್ಟೆ, ತೊಟ್ಟಿದ್ದ ಒಂದು ಜೊತೆ ಚೂಡಿದಾರ್, ಮೆಟ್ಟಿದ್ದ ಚಪ್ಪಲಿ ಮತ್ತು ಅಪ್ಪಟ ಸೌಂದರ್ಯ. ಯಾವ ಕಡೆ ದೃಷ್ಟಿ ಬಿಸಾಕಿದರೂ ಬರೀ ಜನ ಮತ್ತು ಅಷ್ಟೇ ವಾಹನಗಳು. ನಮ್ಮ ಹಳ್ಳಿಗಳಲ್ಲಿ ಕಾಣುವಂತೆ ಹಕ್ಕಿ ಪಕ್ಷಿ, ನಾಯಿ ನರಿ, ದನ ಕರುಗಳು ಒಂದೂ ಕಾಣಲಿಲ್ಲ. ಯಾವುದೋ ಧಾವಂತಕ್ಕೆ ಬಿದ್ದ ಜನಗಳ ಓಡಾಟ ಮತ್ತು ವಾಹನಗಳ ಭರಾಟೆ. ಒಂದು ಮೌನ, ಒಂದು ನಗು ಇಲ್ಲಿಲ್ಲ. ಅಂದ ಮೇಲೆ ಊರು ಬಿಟ್ಟು ಇಲ್ಲಿ ಬಂದು ತಪ್ಪು ಮಾಡಿದ್ನಾ ಅಂತ ಅನಿಸದೇ ಇರಲಿಲ್ಲ. ಆದರೆ ಅಲ್ಲೇ ಇದ್ದಿದ್ದರೆ ಅಣ್ಣ ಮುಂಚೆ ಹೀಗಿರಲಿಲ್ಲ. ನಾನು ಅಂದರೆ ಅವನಿಗೆ ಪ್ರೀತಿ, ಅಮ್ಮ ಅಂದರೆ ಸಂತೋಷ ಪಡುತ್ತಿದ್ದ. ನಾವಿದ್ದದ್ದೇ 3 ಜನ. ಇದ್ದ ಬದ್ದ ಪ್ರೀತಿ ಎಲ್ಲವನ್ನೂ ನಾವು 3 ಜನ ಬೆಳೆದುಕೊಂಡು ಹಂಚಿಕೊಂಡು ಸವಿಯುತ್ತಿದ್ದೆವು. ಇಂಥ ಅಣ್ಣನಂಥ ಅಣ್ಣನಿಗೆ ಮದುವೆ ಮಾಡಿದ್ದೇ ಬಂತು. ಅವನ ಹೆಂಡತಿಯೇ ಅವನಿಗೆ ಎಲ್ಲವೂ ಆಗಿ ಹೋದಳು. ನಾವು ಬಹಳ ಬೇಗ ಅವನ ಪಾಲಿಗೆ ಪರಕೀಯರಾಗಿ ಹೋದ್ವಿ. ಇಂಥ ಸಂದರ್ಭದಲ್ಲೇ ಅಮ್ಮ ತನ್ನ ಕಡೆ ಒಂದು ಸಂಬಂಧ ಇದೆ, ಕರೆಸ್ತೀನಿ ಅಂತ ಅಂದದ್ದೇ ಬಂತು ದೊಡ್ಡರಾದ ಅಂತ. ಎಲ್ಲಿಟ್ಟಿದ್ದೀರಿ ದುಡ್ಡಿ? ಯಾರು ಮಾಡ್ತಾರೆ ಮದುವೆನ? ಮಾವ ಏನು ಮಾಡಿಟ್ಟು ಹೋಗಿದ್ದಾರೆ? ಈ ಮದುವೆ ನಮ್ಮ ಕೈನಲ್ಲಿ ಸಾಧ್ಯವಿಲ್ಲ. ಈ ಮದುವೆ ಮಾಡೋಕ್ಕೆ ಹೋಗಿ ಸಾಲಕ್ಕೆ ಸಿಕ್ಕಿಕೊಳ್ಳೋಕ್ಕೆ ನಾವು ತಯಾರಾಗಿಲ್ಲ. ನಾವು ಉದ್ಧಾರ ಆಗೋದು ಬೇಡವಾ? ನಮಗೆ ಮಕ್ಕಳು ಮರಿ ಆಗಲ್ವಾ? ಬೀದಿಗೆ ಬಿಸಾಕೋಕ್ಕಾಗತ್ತಾ? ನಾವೆಲ್ಲ ಏನು ಮಣ್ಣು ತಿನ್ನೋದಾ? ಜನ ಬೇಕಾದ್ದು ಅನ್ನಲಿ. ಸ್ವಾತಿ ಮದುವೆ ನಾವು ಮಾಡೋದಿಲ್ಲ. ಬೇಕಿದ್ರೆ ಎಲ್ಲರಿಗೂ ಹೇಳ್ಕೊಂಡು ಬನ್ನಿ ಅಂದಾಗ ಅಣ್ಣ ಕೂಡ ಸುಮ್ಮನಿದ್ದ. ಅಲ್ಲಿಗೆ ಅವನಿಗೂ ಈ ಮಾತಿನ ಬಗ್ಗೆ ಒಪ್ಪಿಗೆ ಇದೆ ಅಂತ ಅರ್ಥ ಆಯಿತು. ಅಲ್ಲಿ ನಾನು ಸ್ಪಷ್ಟವಾಗಿ ಹೇಳಿಬಿಟ್ಟೆ, ನೋಡಿ, ನನ್ನ ಜೀವನದ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ. ನನ್ನ ಮದುವೆ ನನ್ನ ಶ್ರೀಮಂತ ಅಂತ ಯಾರೂ ಯೋಚನೆ ಮಾಡಬೇಕಾಗಿದ್ದಿಲ್ಲ. ನನ್ನ ಹಣೆಯಲ್ಲಿ ಬರೆದಿದ್ರೆ ಮದುವೆ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ. ನನ್ನ ಮದುವೆ ಮಾಡಿ ಅಂತ ನಾನು ಯಾರ ಕಾಲಿಗೂ ಬಿದ್ದಿಲ್ಲ. ನನ್ನ ಅನ್ನ ಹಾಕಿ ಅಂತ ಕೂಡ ನಾನು ಕೇಳಿಲ್ಲ. ಇಲ್ಲಿದ್ದು ಹಂಗಿನ ತುತ್ತು ತಿನ್ನೋಕ್ಕೆ ನಾನು ಬಯಸೋದು ಇಲ್ಲ. ನನ್ನ ಅನ್ನ ನಾನು ಹುಟ್ಟಿಸಿಕೊಳ್ಳೋದು ನನಗೆ ಗೊತ್ತಿದೆ. ನನ್ನ ಜೀವನ ನಾನು ಹೇಗೋ ನೋಡ್ಕೋತೀನಿ. ಯಾರನ್ನೂ ನಾನು ಆರೋಪ ಮಾಡೋದಿಲ್ಲ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ, ನನ್ನ ಪಾಲಿಗೆ ದೇವರಿದ್ದಾನೆ ಅಂತ ಘೋಷಿಸಿ ಮಾರನೇ ದಿನವೇ ನಾನು ಮಹಾನಗರಿಗೆ ಬಸ್ ಹತ್ತಿಬಿಟ್ಟೆ. ಕೈ ಬೀಸುತ್ತಾ ನಿಂತ ಅಮ್ಮನ ಚಿತ್ರ ನೋಡ್ತಾ ನನ್ನ ಕಣ್ಣು ತೇವವಾಗಿ ಅಮ್ಮ ಮಸುಕಾಗುತ್ತಾ ಹೋದಳು. ಕಾಲಿಟ್ಟೆ ಮಹಾನಗರಿಗೆ. ಈಗ ಇಲ್ಲಿ ನಾನು ಒಂದು ನೆಲೆ ಕಂಡುಕೊಳ್ಳಬೇಕಾಗಿತ್ತು. ನನ್ನ ಕೈಯಿನಲ್ಲಿದ್ದದ್ದು 5,000. ಕಣ್ಣೆದುರಿಗೆ ಕಂಡದ್ದು ನಗರ ದೇವತೆ ಅಣ್ಣಮ್ಮ. ಕೋಟ್ಯಾಂತರ ಜನಗಳಿಗೆ ನೆಲೆ ಕೊಟ್ಟ ಈ ತಾಯಿ ನನಗೊಂದು ಜಾಗ ಕಲ್ಪಿಸಲಾರರೆ ಅಂತ ನಾನು ಕೈ ಮುಗಿದು ನಡೆದೆ. ಅಲ್ಲಿ ಮರದ ಮೇಲೆ ಒಂದು ಬಿಳಿ ಕಾಗದವನ್ನು ಅಂಟಿಸಿ ಮೊಳೆ ಹೊಡೆಯಲಾಗಿತ್ತು. ನಾನು ಕುತೂಹಲದಿಂದ ನೋಡಿದೆ. ಲೇಡೀಸ್ PG, ತಿಂಗಳಿಗೆ 3,500 ರೂಪಾಯಿ, ಸಂಪರ್ಕಿಸಿ ಅಂತ ಮೊಬೈಲ್ ನಂಬರ್ ಮತ್ತು ವಿಳಾಸ ಬರೆಯಲಾಗಿತ್ತು. ನಾನು ಲೇಡೀಸ್ PGಗೆ ಹೋದಾಗ ಅಲ್ಲಿ ನನ್ನನ್ನು ಸ್ವಾಗತಿಸಿದ್ದು ವತ್ಸಲಾಬಾಯಿ. ನನ್ನನ್ನು ನೋಡಿದ ತಕ್ಷಣ ಹೆಸರು, ಊರು, ವಿಳಾಸ, ಇಲ್ಲೇನು ಕೆಲಸ ಇತ್ಯಾದಿ ಎಲ್ಲ ಕೇಳಿದರು. ನಾನು ಇದ್ದದ್ದನ್ನೇ ಹೇಳಿಕೊಂಡೆ. ಊಟ ವಸತಿ ಎಲ್ಲ ಸೇರಿ 3,500 ಅಂದಾಗ ನಾನು ಒಪ್ಪಿಕೊಳ್ಳಬೇಕಾಗಿತ್ತು. ಒಂದು ಕೋಣೆಯಲ್ಲಿ 6 ಜನ. ಅಷ್ಟು ಜನಕ್ಕೆ ಇದ್ದದ್ದು ಒಂದೇ ಟಾಯ್ಲೆಟ್ ಮತ್ತು ಒಂದೇ ಬಾತ್ರೂಮ್. ಸರಿ ಇರ್ತೀನಿ ಅಂತ 3,500 ಕೊಟ್ಟು ಸೇರಿಕೊಂಡೆ. ಅಲ್ಲಿ ಶುರುವಾಗಿದ್ದೇ ನನ್ನ PG ಬದುಕು. ಅಲ್ಲಿ ಬೀರು ಮೇಲೆ ನಮ್ಮ ಕುಲದೇವರ ಫೋಟೋ ಇಟ್ಟು ಬೇಡಿಕೊಂಡೆ, ನನಗೊಂದು ಕೆಲಸ ಕೊಡಿಸು. ಅಲ್ಲಿ 1 ತಿಂಗಳು ಕಳೆದದ್ದೇ ಗೊತ್ತಾಗಲಿಲ್ಲ. ನನಗೆ ಎದೆ ಹೊಡೆದುಕೊಳ್ಳುತ್ತಾ ಶುರುವಾಯಿತು. ಯಾಕಂದರೆ ಎಲ್ಲೂ ಒಳ್ಳೆ ಕೆಲಸ ಸಿಕ್ಕಲಿಲ್ಲ, ಅಥವಾ ಸಿಕ್ಕ ಒಳ್ಳೆ ಕೆಲಸಕ್ಕೆ ನಾನು ಯೋಗ್ಯಳಾಗಿರಲಿಲ್ಲ. ಹೀಗೆ ಆದರೆ ಬರೋ ತಿಂಗಳು PGಗೆ ದುಡ್ಡು ಹೇಗೆ ಕಟ್ಟಲಿ ಅಂದು ಹೇಳುವಾಗ ಅಮ್ಮನ ಫೋನ್. ಸ್ವಾತಿ, ಹೇಗಿದ್ದೀಯಾ? ಅಮ್ಮನಿಗೆ ಸಮಾಧಾನ ಹೇಳಿದೆ. ಇನ್ನು 2 ದಿನಗಳಲ್ಲಿ ಎಲ್ಲಾದರೂ ಕೆಲಸ ಹುಡುಕೋತೀನಿ, ನೀನು ಧೈರ್ಯವಾಗಿರು. ಆದರೆ ಅದು ನನಗೆ ನಂಬಿಕೆ ಇರಲಿಲ್ಲ. ಬರುವ ತಿಂಗಳು ಏನಪ್ಪ ಮಾಡಲಿ ಅಂತ ಕಣ್ಣೀರು ಹಾಕಿದಾಗ ಆಗಷ್ಟೇ ಬಂದ PGಯಲ್ಲಿ ನನ್ನ ಜೊತೆಗಿದ್ದ ಮಾಯಾಳ ಗಮನಕ್ಕೆ ಅದು ಬಂದು ಬಿಡ್ತು. ತಡರಾತ್ರಿ ಆದ್ದರಿಂದ ಅವಳು ಏನೂ ಮಾತನಾಡಲಿಲ್ಲ. ಮಾರನೇ ದಿನ ನಾನೊಬ್ಬಳೇ ಇದ್ದಾಗ ಮಾಯಾ ನನ್ನ ಕಣ್ಣೀರ ಕಾರಣ ಪ್ರಶ್ನಿಸಿದಾಗ ನಾನು ಇದ್ದದ್ದೆಲ್ಲ ಹೇಳಿಕೊಂಡೆ.
ಅವಳು ತಬ್ಬಿ ನನ್ನನ್ನು ಸಂತೈಸಿದಳು. ನಿಜ ಹೇಳ್ತೀನಿ, ಅಳಲಿಕ್ಕೆ ಅಂತ ಒಂದು ಆಸರೆ ಸಿಕ್ಕಿದ್ದೆ ಮಾಯ ಎದೆಯಲ್ಲಿ. ಅಲ್ಲಿಂದ ಅವಳು ತೀರಾ ಹತ್ತಿರವಾದ್ದು 1-2 ದಿನ ಬಿಟ್ಟು ಅವಳು ಹೇಳಿದ್ಲು, ಒಂದು ಬಿಸ್ನೆಸ್ ಇದೆ, ನೀನು ಮಾಡ್ತೀಯಾ? ಏನು ಬಿಸ್ನೆಸ್ ಹೇಳು? ನಾನು ಈ ಮಹಾನಗರದಲ್ಲಿ ಜೀವನ ಕಂಡುಕೊಳ್ಳಬೇಕು. ಅದನ್ನು ನಾವು ತಪ್ಪು ಅಂದ್ಕೊಂಡ್ರೆ ತಪ್ಪು, ತಪ್ಪಲ್ಲ ಅಂದ್ಕೊಂಡ್ರೆ ತಪ್ಪಲ್ಲ. ಯಾರಿಗೂ ಗೊತ್ತಾಗೋದಿಲ್ಲ. PGಗೆ 10 ತಿಂಗಳಿಗೆ ಬೇಕಾಗೋ ದುಡ್ಡು 1 ತಿಂಗಳಲ್ಲಿ ದುಡಿಯಬಹುದು. ಊರಿಗೂ ದುಡ್ಡು ಕಳಿಸಬಹುದು. ಒಬ್ಬ ಗಿರಾಕಿ ಜೊತೆ 1 ಗಂಟೆ ಕೆಲಸ ಅಷ್ಟೇನೆ, ಕೈ ತುಂಬ ದುಡ್ಡು ಆಗುತ್ತೆ. ಯೋಚನೆ ಮಾಡು. ನಾನು ಗೊತ್ತಿರೋರೆಲ್ಲ ಒಳ್ಳೆ ಗಿರಾಕಿಗಳೇ. ಈಗ ನಾನು ಮಾಡ್ತಿರೋದು ಅದನ್ನೇ. ನಾನು ಬೆಚ್ಚಿಬಿದ್ದೆ. ನೋಡು, ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ನಿನಗೆ ಗೊತ್ತಾಯಿತು. ಇಲ್ಲದೆ ಹೋದರೆ ಹೇಗೆ ಗೊತ್ತಾಗ್ತಿತ್ತು? ಇವತ್ತಿನ ದಿನಗಳಲ್ಲಿ ಇದೆಲ್ಲ ಕಾಮನ್ನು. ಇಲ್ಲದೆ ಹೋದರೆ ಈ ಖರ್ಚು, ಈ ತೊಂದರೆಗಳನ್ನೆಲ್ಲ ನಿಭಾಯಿಸೋದಾದರೂ ಹೇಗೆ? ನನಗೂ ಇದು ಬೇಕಾಗಿರಲಿಲ್ಲ, ಆದರೆ ಕ್ರಮೇಣ ಹೋಗಿ ಹೋಯಿತು. ನಾನು ಮನುಷ್ಯಳೇ, ಆದ್ದರಿಂದ ಒಂದೊಂದು ಬಾರಿ ಪಾಪ ಪ್ರಜ್ಞೆ ಕಾಡುತ್ತೆ. ಆದರೆ ಜೀವನ ಹೋಗಲೇಬೇಕು. ನೀನು ಯೋಚನೆ ಮಾಡಿ ಹೇಳು ಅಂತ ಇಡೀ ರಾತ್ರಿ ನಿದ್ದೆ ಇಲ್ಲದೆ ನಾನು ಕಂಗೆಟ್ಟೆ. ಒಂದು ಕಡೆ ಬರೋ ತಿಂಗಳ PG ಫೀಸಿಗೆ ಏನು ಮಾಡಲಿ ಅನ್ನೋ ಆತಂಕ, ಮತ್ತೊಂದು ಕಡೆ ಕೆಲಸ ಸಿಗದ ತಳಮಳ. ಈ ಎಲ್ಲದರ ನಡುವೆ ಬಿಸಿನೆಸ್ ವಿಚಾರದ ಭಯ. ಅಂತೂ ಇಂತೂ ಬೆಳಗಿನ ಜಾವದ ಹೊತ್ತಿಗೆ ನಿರ್ಧಾರ ಮಾಡಿಕೊಂಡೆ. ಬೆಳಗಾಗಿ ಅವಳಿಗೆ ಹೇಳಿದೆ, ನಾನು ರೆಡಿ ಇದ್ದೀನಿ ಮಾಯಾ. ನಾನು ಆತ್ಮವಂಚನೆಗೆ ಸಿದ್ಧಳಾಗಿದ್ದೆ. ನನ್ನ ಸೌಂದರ್ಯವನ್ನು ಬೇಕರಿಗಿಡಲು ತಯಾರಾದೆ. ಕನ್ನಡಿಗೆ ನನ್ನನ್ನು ಒಪ್ಪಿಸಿಕೊಂಡೆ. ಇದ್ದ ಬಟ್ಟೆಯನ್ನೇ ಸುಂದರವಾಗಿ ಹಾಕಿಕೊಂಡೆ. ಯಾಕೋ ಕುಲದೇವರ ಫೋಟೋ ನೋಡಲು ಧೈರ್ಯ ಸಾಲಲಿಲ್ಲ. ನಾನು ತಲೆ ತಗ್ಗಿಸಿ ಬಂದುಬಿಟ್ಟೆ. ಅದು ಆತ್ಮವಂಚನೆಯ ಮೊದಲ ಮೆಟ್ಟಿಲು. ಮಾಯಾ ಒಬ್ಬ ಗಿರಾಕಿಗೆ ಪರಿಚಯಿಸ್ತೀನಿ ಬಾ ಅಂತ ಆಟೋದಲ್ಲಿ ಕರೆದೊಯ್ಯಲು ಶುರು ಮಾಡಿದಳು. ಆ ಹೊತ್ತಿಗೆ ಪರ್ಸ್ನಲ್ಲಿದ್ದ ಫೋನ್ ರಿಂಗಣಿಸಿತು. ಅದು ಅಮ್ಮನ ಫೋನ್. ದೇವರನ್ನೇನೋ ಯಾಮಾರಿಸಿದೆ, ಆದರೆ ಮೊದಲ ಸಾರಿ ಅಮ್ಮನ ಫೋನ್ ರಿಸೀವ್ ಮಾಡಲಿಲ್ಲ. ಇದು ಆತ್ಮವಂಚನೆಯ 2ನೇ ಮೆಟ್ಟಿಲು. ಅಲ್ಲಿಂದ ನಾನು ಕನಸಿನಲ್ಲೂ ಪ್ರವೇಶಿಸದೇ ಇದ್ದ ಐಷಾರಾಮಿ ಹೋಟೆಲಿಗೆ ಮಾಯಾ ನನ್ನನ್ನು ಕರೆದುಕೊಂಡು ಹೋದಳು. ನನಗೆ ಒಳಗೊಳಗೆ ಭಯ. ಕಡೆಗೂ ಒಂದು ಸೋಫಾ ಬಳಿ ಹೋಗಿ ಕುಳಿತಾಗ ಅಲ್ಲಿ ಎದುರಿಗೆ ಒಬ್ಬ ಆಸೆಗಣ್ಣಿನ ಯುವಕ ಕೂತಿದ್ದ. ಕುತ್ತಿಗೆಯಲ್ಲಿ ಫಳಫಳ ಹೊಳೆಯುವ ಚೈನು ಮತ್ತು ಕೈಯಲ್ಲಿ ಬ್ರೇಸ್ಲೆಟು. ನಾನು ಕೂತು ತಲೆ ತಗ್ಗಿಸಿದೆ. ಇವಳು ಸ್ವಾತಿ ಅಂತ ಪರಿಚಯ ಮಾಡಿದ್ಲು. ಅವನು ಹಾಯ್ ಅಂದ, ಆದರೆ ನನ್ನ ಬಾಯಿಂದ ಏನೂ ಹೊರಬರಲಿಲ್ಲ. ಕಡೆಗೆ ಮಾಯಾ ಯಾವತ್ತೂ ಹೋದವಳಲ್ಲ, ತುಂಬ ಭಯಪಟ್ಟಿದ್ದಾಳೆ, ಫ್ಯಾಮಿಲಿ ಹುಡುಗಿ ಅಂದಾಗ ಅವನು ಖುಷಿಯಾದ. ನನಗೋಸ್ಕರ ಏನೆಲ್ಲ ಆರ್ಡರ್ ಮಾಡಲು ಶುರು ಮಾಡಿದ. ನಾನು ಕೂತ ಕಡೆಯೇ ಚಡಪಡಿಸತೊಡಗಿದೆ. ಅಲ್ಲಿ ಮಾಯಾ, ಹೋಗು ಅವರ ಪಕ್ಕ ಕೂತ್ಕೋ, ಆಮೇಲೆ ಅವರ ಜೊತೆನೇ ಇರಬೇಕಲ್ಲ ಅಂದಾಗ ನಾನು ಭಯದ ತುಟ್ಟ ತುದಿ ತಲುಪಿದ್ದೆ. ದೇವರೇ, ಏನು ಮಾಡಲಿ ಅಂದುಕೊಳ್ಳುವಾಗ ಮತ್ತೆ ರಿಂಗಣಿಸಿದ ಫೋನ್. ತೆಗೆದು ನೋಡಿದ್ರೆ ಅಮ್ಮನ ಫೋನ್. ಹಣೆಯಲ್ಲಿ ಸಾಲು ಬೆವರು. ಈ ಸಾರಿಯೂ ರಿಸೀವ್ ಮಾಡದೆ ಹಾಗೇ ಇಟ್ಟು ಬಿಡುವ ಅನ್ನುವ ಮನಸ್ಸು. ಆದರೆ ಅಮ್ಮ ಹಾಗೆಲ್ಲ ಮತ್ತೆ ಮತ್ತೆ ಮಾಡಲ್ಲ, ಏನೋ ವಿಷಯ ಇರಬೇಕು ಅನ್ನಿಸಿ ಒಂದು ಫೋನ್ ಇದೆ, ಅಟೆಂಡ್ ಮಾಡಿ ಬರ್ತೀನಿ ಅಂತ ಎದ್ದು ಹೋಟೆಲ್ನಿಂದ ಹೊರಬಂದೆ. ಹಲೋ ಅಂದೆ ಅಮ್ಮನಿಗೆ. ಎಲ್ಲಿದ್ದೀಯಾ ಸ್ವಾತಿ? ಇಲ್ಲೇ PGಯಲ್ಲಿದ್ದೀನಿ ಅಂತ ಅಮ್ಮನಿಗೆ ಸುಳ್ಳು ಹೇಳಿದೆ. ಇದು ಆತ್ಮವಂಚನೆಯ 3ನೆಯ ಮೆಟ್ಟಿಲಾಗಿತ್ತು. ಸಾವರಿಸಿ, ಹೇಳಮ್ಮ, ಏನು ಫೋನ್ ಮಾಡಿದ್ದು? ಹುಷಾರಾಗಿದ್ದೀಯ ತಾನೇ ಅಂದೆ. ನನಗೆ ನಿಂದೇ ಯೋಚನೆ ಕಣೆ ಅಂದರು ಅಮ್ಮ. ಯಾಕಮ್ಮ, ಏನಾಯಿತು? ನಂದೇನು ಯೋಚನೆ ನಿನಗೆ? ಏನಿಲ್ಲ ಕಣೆ, TV ಹಾಕಿದ್ದೆ, ಅದರಲ್ಲಿ ಬರೀ ಅತ್ಯಾಚಾರ, ಮಾನಭಂಗ, ಆದರ, ಮಣ್ಣು ಮಸಿ ಇಂಥದ್ದೇ ಕಣೆ. ನನಗೆ ಭಯ ಆಯಿತು. ನೀನು ಹೇಗಿದ್ದೀಯೋ ಎಂತಿದ್ದೀಯೋ ಅಂತ ಭಯ ಆಗ್ತಿದೆ. ಜೀವನದಲ್ಲಿ ಏನೇನೋ ಕಳ್ಕೊಂಡ್ವಿ, ಆದರೆ ಮಾನ ಮರ್ಯಾದೆ ಕಳ್ಕೊಳ್ಳಿಲ್ಲ. ಇವತ್ತಿಗೂ ಈ ಸನ್ನಿವೇಶಗಳಲ್ಲಿ ನಾವು ಗಟ್ಟಿಯಾಗಿದ್ದೀವಿ ಅಂದರೆ ನಾವು ಮಾನ ಮರ್ಯಾದೆ ಉಳಿಸಿಕೊಂಡಿರೋದೇ ಕಾರಣ. ಮನಸ್ಸು ಕೂಡ ಜಾರದ ಹಾಗೆ ನಡೆಯೋದೇ ಜೀವನ. ಯಾರೋ ರಾಕ್ಷಸನಿಗೆ ನೀನು ಯಾಕೆ ಬಲಿಯಾಗಬೇಕು?
ಗಂಜಿ ಕುಡಿದರೂ ಪರವಾಗಿಲ್ಲ, ಇದ್ದಿದ್ರಲ್ಲಿ ನೆಮ್ಮದಿಯಾಗಿರೋಣ. ಇಲ್ಲಿ ಊರಿನಲ್ಲೇ ಒಂದು ಸಣ್ಣ ಕೋಣೆ ಬಾಡಿಗೆಗೆ ಹಿಡಿಯೋಣ. ನೀನೂ ಬಂದು ಬಿಡು. ನಿಮ್ಮಣ್ಣ ಅತ್ತಿಗೆಯ ಸಹವಾಸನೂ ಬೇಡ, ಎಂಥದ್ದು ಬೇಡ. ನಿನಗೇನು ತೊಂದರೆ ಆಗಿಲ್ಲ ತಾನೇ ಅಂತ ಅಮ್ಮ ಅಂದಾಗ ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಿದೆ. ಕರಳೊಬ್ಬಿ ಬರುತ್ತಿದೆ. ಇಲ್ಲಮ್ಮ, ಏನೂ ತೊಂದರೆ ಆಗಿಲ್ಲ. ಮಾನ ಮರ್ಯಾದೆ ಉಳಿಸ್ಕೊಂಡಿದ್ದೀನಿ. ಖಂಡಿತ ಉಳಿಸ್ಕೋತೀನಿ. ನೀನು ಏನೂ ಯೋಚನೆ ಮಾಡಬೇಡ. ನಿನ್ನ ಮಗಳ ಮೇಲೆ ನೀನಿಟ್ಟಿರೋ ನಂಬಿಕೆ ಹುಸಿಯಾಗೋಲ್ಲ. ನಾನು ಬರ್ತೀನಿ ಅಂತ ಫೋನ್ ಇಟ್ಟವಳು ಹಿಂದಕ್ಕೆ ತಿರುಗಿ ನೋಡದೆ ಒಂದೇ ಸಮನೆ ಓಡಲು ಶುರು ಮಾಡಿದೆ. ಎಲ್ಲೂ ನಿಲ್ಲದ ಹಾಗೆ ಓಡತೊಡಗಿದೆ. ಮತ್ತಿತ್ತ ಲೋಕಕ್ಕೆ ಕಾಲಿಡದ ಹಾಗೆ ಓಡತೊಡಗಿದೆ. ಮುಂದೆ ಸ್ವಾತಿ ಹಾಗೂ ಅವರ ತಾಯಿ ಹಳ್ಳಿಯಲ್ಲಿ ಪುಟ್ಟ ಮನೆ ಮಾಡಿ ತಾಯಿ ಟೈಲರಿಂಗ್ ಮಾಡ್ತಾ ಸ್ವಾತಿ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಜೀವನ ನಡೆಸ್ತಾ ಇರ್ತಾರೆ. ಒಂದು ಒಳ್ಳೆಯ ಶ್ರೀಮಂತ ಸಂಬಂಧ ಸ್ವಾತಿಯ ಸೌಂದರ್ಯ ಹಾಗೂ ಗುಣಕ್ಕೆ ಮೆಚ್ಚಿ ಮದುವೆ ಮಾಡಿಕೊಂಡು ಅವಳ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ತಗೋತಾನೆ. ಈ ಕಡೆ ಸ್ವಾತಿಯ ಅತ್ತಿಗೆಗೆ ಮುಂದೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಜೀವನ ಪೂರ್ತಿ ಅವರು ಕೊರಗುವ ಸ್ಥಿತಿಗೆ ಬರ್ತಾರೆ. ಅದಕ್ಕೆ ಅಲ್ವಾ ಹೇಳೋದು ಮಾಡಿದ್ದುಣ್ಣೋ ಮಹಾರಾಯ ಅಂತ. ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.